ನಾವ ಏನೋ ನಮ್ಗೆ ಒಳ್ಳೇದಾಗಿರೋದಕ್ಕೆ ಮಾಡಿಸ್ತಾ ಇದ್ದೀವಿ. ವರ್ಷನೂ ಮಾಡಿಸ್ತೀವಿ. ಪ್ರತಿ ವರ್ಷ ಹಬ್ಬ ಆದ ಮಾರನೇ ದಿನ, ನಿನ್ನೆ ಯುಗಾದಿ, ಇವತ್ತು ಮಾರನೇ ದಿನ ಪ್ರತಿ ವರ್ಷನೂ ಮಾಡಿಸ್ತೀನಿ ನಾನು. ಇದು ವಿಳೆದೆಲೆ ಪೂಜೆ ಅಂತ. ಈ ಒಂದು ದೇವಸ್ಥಾನದ ಮಹಿಮೆ ಮತ್ತು ಮಹತ್ವದ ಬಗ್ಗೆ ತಿಳಿಸಬೇಕು ಅಂತಂದರೆ ಸರಿಸುಮಾರು 300 ವರ್ಷಗಳ ಇತಿಹಾಸ ಈ ಸಣ್ಣ ಸಂಕೀರ್ಣವಾದಂತಹ ದೇವಸ್ಥಾನಕ್ಕೆ ಚರಿತ್ರೆ ಇದೆ. ಆ ಪೂರ್ವ ಕಾಲದ ಹಿಂದಿನ ತಲೆಮಾರುಗಳಾದಂತಹ ನಲ್ಲವೀರ ತಿಪ್ಪೇಗೌಡ ಎಂಬ ಮೂಲ ಪುರುಷದಿಂದ ಪ್ರಾರಂಭವಾದಂತಹ ಈ ಒಂದು ಜನಾಂಗ ತದಕಾಲದ ನಂತರ ಹಂತ ಹಂತವಾಗಿ ಈ 16 ಸುತ್ತಮುತ್ತಲಿನ ಹಳ್ಳಿಯ ಜನಸಂಖ್ಯೆ ಬೆಳೀತಾ ಈ ಒಂದು ವೀರತಿಪ್ಪೇಶ್ವರ ಸ್ವಾಮಿಯ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಆಗಿನ ಕಾಲದ ಪರಸ್ಪರ ಯುದ್ಧ, ಪೈಪೋಟಿ, ಪರಾಕ್ರಮ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಈ ಬಂಡಿ ಬುಡಕಟ್ಟು ಜನಾಂಗಕ್ಕೆ ಕುಲಕ್ಕೆ ಸೇರಿದಂತಹ ವೀರತಿಪ್ಪಯ್ಯ ಎಂಬ ಪುರಾತನ ಕಾಲದ ಒಬ್ಬ ಪಟು ಸಾಕಷ್ಟು ಶಕ್ತಿವಂತರಾಗಿ ಯುದ್ಧದಲ್ಲಿ ಹೋರಾಡಿ ಪರಸ್ಪರ ಅಕ್ಕಪಕ್ಕದ ಒಂದು ದಾಳಿಕೋರರನ್ನು ಹಿಮ್ಮೆಟ್ಟಿಸಿ ಈ ಒಂದು ಸ್ಥಾನ ಮತ್ತು ಸಂಸ್ಥಾನವನ್ನು ಉಳಿಸಿಕೊಂಡಂಥ ಒಂದು ಕೀರ್ತಿ ಆ ವೀರತಿಪ್ಪಯ್ಯ ಎಂಬ ಒಂದು ಪಟುವಿಗೆ ಅಥವಾ ಸೈನಿಕರಿಗೆ ಸೇರುತ್ತದೆ ಅಥವಾ ಸಲ್ಲುತ್ತದೆ. ಆ ನಂತರ ಆ ಕಾಲಾನುಕ್ರಮದಲ್ಲಿ ಈ ಒಂದು ಪ್ರಾಂತ್ಯ ವಿಶೇಷವಾಗಿ ಈ ಒಂದು ಗೌಡ ಸಂಸ್ಕೃತಿ, ಗೊಲ್ಲಗೌಡರ ಸಂಸ್ಕೃತಿಯಿಂದ ಒಂದು ಪ್ರೇರಿಸಲ್ಪಟ್ಟಿದೆ ಅಂತ. ಈ ಒಂದು ಸಂಸ್ಕೃತಿ ಮತ್ತು ಪೂಜೆ ಪುನಸ್ಕಾರ ಇವೆಲ್ಲವನ್ನೂ ಕೂಡ ಹಿಂದಿನ ತಲೆಮಾರುಗಳಾದಂತಹ ನಲ್ಲವೀರ ತಿಪ್ಪೇಗೌಡ, ಅವರ ಮಕ್ಕಳಾದಂತಹ ವೀರತಿಪ್ಪೇಗೌಡ, ಸೊ ಈ ರೀತಿ ಹಲವಾರು ತಲೆಮಾರುಗಳ ನಿರಂತರವಾಗಿ ಈ ಒಂದು ವಿಶೇಷ ಪೂಜೆ ಪುನಸ್ಕಾರವನ್ನು ಈ ದೇವಸ್ಥಾನದ ಮೂಲಕ ಸುಸ್ಥಪಡಿಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಕಂಡಂತೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸುಮಾರು 60 ವರ್ಷ 70 ವರ್ಷದ ಹಿಂದಿನ ಮಾತು. ಆಗಲಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ವಿಶೇಷ ರೀತಿಯ ಪೂಜೆ ಪುನಸ್ಕಾರ ಇತ್ಯಾದಿಗಳು ನಡೆಯುತ್ತದೆ. ಮುಖ್ಯವಾಗಿ ಸೋಮವಾರಗಳಂದು ಪ್ರತಿ ಸೋಮವಾರ ವಿಶೇಷ ರೀತಿಯ ಪೂಜೆ ಪುನಸ್ಕಾರ ಅಲಂಕಾರ ಇತ್ಯಾದಿಗಳು ನಡೆಯುತ್ತದೆ. ಭಕ್ತಾದಿಗಳು ಸುಮಾರು ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಗ್ರಾಮಗಳಿಂದ ನೂರಾರು ಭಕ್ತರು ಬಂದು ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಅವರ ಹರಕೆಗಳನ್ನು ವ್ಯಕ್ತಪಡಿಸಿ ಕೈಲಾದಷ್ಟು ಸಹಾಯ ಮತ್ತು ದೇವರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಂಡಂತೆ ಯುಗಾದಿ ಹಬ್ಬ ಮಾರನೆಯ ದಿನ ಒಂದು ವಿಶೇಷ ರೀತಿಯ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಗೆ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಒಂದೊಂದು ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಬಂದು ಅವರು ಬೆಳೆದಿರತಕ್ಕಂಥ ಕಡಲೆಕಾಯಿ, ಬೆಲ್ಲ, ಜೋಳ ಇತ್ಯಾದಿ ಪದಾರ್ಥಗಳನ್ನು ಬೇರೆಯವರಿಗೆ ದಾನವಾಗಿ ಕೊಟ್ಟು ವಿಶೇಷವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರೋದು ಇಲ್ಲಿನ ಒಂದು ವಿಶೇಷ. ಜೊತೆಗೆ ಬರೀ ಬಂಡಿ ಅಂತಂದರೆ ಒಂದು ಜಾತ್ರೆಯ ರೀತಿಯಲ್ಲಿ ಇದು ನಡೆಯುತ್ತೆ. ಬಹುಶಃ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಪ್ರತಿಯೊಂದು ಎತ್ತಿನ ಗಾಡಿಗೆ ಒಂದು ಎತ್ತುಗಳಿಗೆ ಅಲಂಕರಿಸಿ ಇನ್ನೇನು ಇಷ್ಟರಲ್ಲೇ ಬರುತ್ತೆ. ಸೊ ಈ ಒಂದು ಎತ್ತಿನ ಗಾಡಿಗೆ ಅಲಂಕರಿಸಿ ಪ್ರತಿಯೊಂದು ಹಳ್ಳಿಗಳಿಂದ
ಈ ದೇವಸ್ಥಾನದ ಹತ್ತಿರಕ್ಕೆ ಬಂದು ಒಂದೊಂದು ಹಳ್ಳಿಯವರು ಬಂದಾಗ ಅವರನ್ನು ವಿಶೇಷವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ಬಹುಶಃ ಆಗಿನ ಕಾಲ 3 ತಲೆಮಾರು 4 ತಲೆಮಾರಿನ ಹಿಂದಿನಿಂದಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ವೀರತಿಪ್ಪೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದು ಒಂದು ಅತ್ಯಂತ ಸಂತೋಷದಾಯಕ ವಿಚಾರ. ಬಹುಶಃ ಈ ಒಂದು ಪರಂಪರೆ ಏನಿದೆ, ಈ ಒಂದು ತಲೆಮಾರು 3 ತಲೆಮಾರಿನವರು ಯಾದವ ಬಂಧುಗಳು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಲ್ಲಿ ಮಾತ್ರ ನೆಲೆಸಿಲ್ಲದೆ ಈಗ ಬೇರೆ ಬೇರೆ ಕಡೆ ವಲಸೆ ಹೋಗಿ ಬೆಂಗಳೂರು, ತುಮಕೂರು, ಗೌರಿಬಿದನೂರು, ಕೋಲಾರ ಈ ಥರ ಸುಮಾರು ಹಲವಾರು ವಿಶೇಷ ರೀತಿಯ ಒಂದು ಜಿಲ್ಲೆಗಳಲ್ಲಿ ಇವರ ಯಾದವ ಬಂಧುಗಳು ಯದುಕುಲದವರು ಬಂಡಿ ವಂಶಸ್ಥರು ಹರಡಿಕೊಂಡಿರೋದು ಅತ್ಯಂತ ಸಂತಸದ ವಿಚಾರ. ಬಹುಶಃ ಈ ಎಲ್ಲ ಬಾಂಧವರು ಕುಲ ಬಾಂಧವರು ಅತ್ಯಂತ ವಿಜೃಂಭಣೆಯಿಂದ ನಿರಂತರವಾಗಿ ತಪ್ಪದೆ ಯುಗಾದಿಯ ಹಬ್ಬದ ಮಾರನೆಯ ದಿನ ಇಲ್ಲಿ ವಿಶೇಷ ಪೂಜೆಯನ್ನ ತಮ್ಮ ಮನೆ ದೇವರು ಅಂತ ವೀರತಿಪ್ಪಯ್ಯ ಅಥವಾ ತಿಪ್ಪೇಶ್ವರ ಸ್ವಾಮಿಗೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಈಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ಈ ಬಂಡಿಯನ್ನು ತಯಾರಿ ಮಾಡಿಕೊಂಡು ರಂಗು ರಂಗಿನ ಒಂದು ಎತ್ತುಗಳಿಗೆ ಪೋಕಾಶಗಳನ್ನು ಮಾಡಿಕೊಂಡು ಈಗ ತಪಟೆಗಳನ್ನು ಹೊಡ್ಕೊಂಡು ಬರ್ತಾ ಇದ್ದಾರೆ. ಕನಿಷ್ಠ ಒಂದು ಅಂದರೆ ವಿಶೇಷವಾಗಿ ಯುಗಾದಿಯ ಮಾರನೆಯ ದಿನ ಬೆಳಗಿನಿಂದ ಸಾಯಂಕಾಲ ತನಕ ಸಹಸ್ರಾರು ಭಕ್ತರು ಕುಲ ಬಾಂಧವರು ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋದು ನಿರಂತರವಾದ ಒಂದು ವಾಡಿಕೆ ಪ್ರತಿ ವರ್ಷ. ಸೊ ಈ ವರ್ಷವೂ ಕೂಡ ಈ ಹಿಂದಿನ ಒಂದು ಪುರಾತನ ಒಂದು ಹಿಂದಕ್ಕೆ ಹೋದಾಗ ಬಹುಶಃ ನಮ್ಮ ಹಿಂದಿನ ತಲೆಮಾರನಾದಂತಹ ವೀರತಿಪ್ಪಯ್ಯ ಗೌಡ, ಬಜ್ಜಪ್ಪ ಗೌಡ, ನಲ್ಲತಿಪ್ಪೆ ಗೌಡ ಇವರೆಲ್ಲರೂ ಕೂಡ ಈ ಪೂರ್ವಿಕರು. ಇವರ ತಳಹದಿ ಮತ್ತು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಈ ಕುಲ ಬಾಂಧವರು ತಮ್ಮ ತಮ್ಮ ಒಡಂಬಡಿಕೆಗಳನ್ನು, ವಿಶ್ವಾಸ, ಸಂತೋಷ, ಸುಖ ಸಂತೋಷಗಳನ್ನು ಹಂಚಿಕೊಂಡು ಬಹಳ ವಿಶೇಷವಾಗಿ ಆತ್ಮೀಯತೆಯಿಂದ ಈ ಒಗ್ಗೂಡಿ ಈ ಒಂದು ಕುಲದೇವತೆಯ ಆರಾಧನೆಯನ್ನು ಮಾಡುವುದು ವಾಡಿಕೆಯಲ್ಲಿದೆ. ಬಹುಶಃ ಇದು 3-4 ತಲೆಮಾರಿನ ಹಿಂದಿನಿಂದಲೂ ಕೂಡ ನಿರಂತರವಾಗಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಆ ವೀರತಿಪ್ಪಯ್ಯ ಎಂಬ ಒಂದು ಸೈನಿಕ, ಒಬ್ಬ ಯುವಕ. ಸೊ ಬೇರೆಯವರ ಇವರ ಮೇಲೆ ದಂಡೆತ್ತಿ ಬಂದಾಗ ಅವರ ಜೊತೆ ಹೋರಾಡಿ ಸಾಕಷ್ಟು ಸೈನ್ಯ ಅಂತಂದ್ರೆ ಅಂದಿನ ಕಾಲದ ಒಂದು ಸಣ್ಣ ಪುಟ್ಟ ಒಂದು ಸಂಕ್ಷಿಪ್ತವಾದಂಥ ಒಂದು ಇದನ್ನ ಸೈನಿಕರನ್ನ ಹೊತ್ತು ಆ ಪ್ರಾಂತ್ಯ ಪ್ರದೇಶವನ್ನು ರಕ್ಷಣೆ ಮಾಡುವ ವಿಷಯಕ್ಕಾಗಿ ಹೋರಾಡಿ ಕೊನೆಗೆ ಅಂತಿಮವಾಗಿ ಮರಣ ಹೊಂದುತ್ತಾನೆ. ಆ ವೀರಾವೇಶದಿಂದ ಹೋರಾಡಿ ತಮ್ಮ ಇಡೀ ಕುಲ ಬಾಂಧವರನ್ನ ರಕ್ಷಿಸಿ ಅಭಿವೃದ್ಧಿಗೊಳಿಸಿದ ಒಂದು ಕೀರ್ತಿಗೋಸ್ಕರ ಆತನ ನೆನಪಿನಲ್ಲಿ ಈ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಯನ್ನ ವೀರತಿಪ್ಪಯ್ಯ ಎಂಬ ಒಂದು ಹೆಸರಿನ ನಾಮಾಂಕಿತದಿಂದ ಪ್ರಾರಂಭವಾಯಿತು. ತದನಂತರ ಇದು ವೀರತಿಪ್ಪೇಶ್ವರ ಸ್ವಾಮಿ ದೇವಾಲಯ ಅಂತ ಮುಖ್ಯವಾಗಿ ಶಿವನ ಕುರಿತು, ಶಿವನ ಆರಾಧಕನ ಆಗಿ ಈ ಎಲ್ಲ ಬಂಡಿ ಕುಲ ಬಾಂಧವರು ಒಮ್ಮೆ ವರ್ಷಕ್ಕೆ ಒಂದು ಸಲ ತಪ್ಪದೆ ಎಲ್ಲೇ ಇದ್ದರೂ ಕೂಡ 100 ಮೈಲುಗಳ ದೂರದಲ್ಲಿದ್ದರೂ ಕೂಡ ತಪ್ಪದೆ ಇಲ್ಲಿ ಬಂದು ಪಾನಕ, ಹೆಸರುಬೇಳೆ, ಸಿಹಿ, ಮಜ್ಜಿಗೆ ಇತ್ಯಾದಿ ಎಲ್ಲವನ್ನು ಕೂಡ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಿರಂತರವಾಗಿ ನೀಡುವುದರ ಮೂಲಕ, ಜೊತೆಗೆ ಎಲ್ಲರೂ ಕೂಡ ಸಹಸ್ರಾರು ಬಂದಂತಹ ಭಕ್ತಾದಿಗಳಿಗೆ ಊಟ ವ್ಯವಸ್ಥೆ ಇತ್ಯಾದಿಗಳನ್ನು ಕೂಡ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿರತಕ್ಕಂತಹ ಒಂದು ಪ್ರತೀತಿ ಈ ದೇವಸ್ಥಾನಕ್ಕೆ ಹಿನ್ನೆಲೆ ಇದೆ.
ಜೊತೆಗೆ ಇಲ್ಲಿ ಮುಖ್ಯವಾಗಿ ಅಂತಂದರೆ ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆಯ ತನಕ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ನೆಲೆಸಿ ದೇವರ ಪೂಜೆಯನ್ನು ನೆರವೇರಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋದು ವಿಶೇಷ. ಜೊತೆಗೆ ಇಲ್ಲಿ ರಾತ್ರಿ ಪೂರ್ತ ಈ ಒಂದು ನಾಟ್ಯ ಪ್ರದರ್ಶನ, ಮಕ್ಕಳ ಒಂದು ಮನರಂಜನಾ ಕಾರ್ಯಕ್ರಮಗಳನ್ನು ರಾತ್ರಿ ಪೂರ ಈ ಒಂದು ದೇವಸ್ಥಾನದ ಒಂದು ಚೌಕಟ್ಟಿನಲ್ಲಿ ನೆರವೇರಿಸ್ತಾ ಇರೋದು ಮತ್ತೊಂದು ಅತಿ ಹೆಚ್ಚಿನ ಒಂದು ವಿಷಯ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಕಿರಿಯ ಸೊ ಎಲ್ಲರೂ ಕೂಡ ಸರಿಸುಮಾರು ತನು ಧನ ಮನ ಎಲ್ಲವನ್ನೂ ಕೂಡ ಸಹಾಯ ಹಸ್ತವನ್ನು ನೀಡಿ ಈ ಜಾತ್ರೆಯನ್ನು ವಿಶೇಷವಾಗಿ ಒಂದು ಯಶಸ್ವಿಗೊಳಿಸಲಿಕ್ಕೆ ಸಹಕಾರಿಯನ್ನು ಮಾಡುತ್ತಿರುವುದು ಅತ್ಯಂತ ಸಂತೋಷಕರ ವಿಚಾರ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಕೆಳಗಿನ ಜೋಗನಹಳ್ಳಿ ಗ್ರಾಮದ ಒಬ್ಬ ಯುವಕ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುಗಾದಿ ಹಬ್ಬದ ಮಾರನೇ ದಿನ ವಿಶೇಷವಾಗಿ ಎತ್ತಿನ ಗಾಡಿಗಳು ಕಟ್ಕೊಂಡು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಮತ್ತು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಹಾಗೂ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ದೇವಸ್ಥಾನ ವತಿಯಿಂದ ಹಮ್ಮಿಕೊಳ್ತೀವಿ. ಅದಾದ ನಂತರ ಸಂಜೆ 4 ಗಂಟೆಗೆ 10 ಹಳ್ಳಿಗಳಿಂದ 10 ಎತ್ತಿನ ಗಾಡಿಗಳನ್ನು ಕಟ್ಕೊಂಡು ವಿಶೇಷವಾಗಿ ಜಾತ್ರೆ ನಡೆಸಿ ಇದೊಂದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಜಾತ್ರೆಯಾಗಿದ್ದು ಸುಮಾರು 5,000 to 6,000 ಜನಸಂಖ್ಯೆ ಸೇರಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಇದಾದ ನಂತರ ಪ್ರತಿ ಕಾರ್ತಿಕ ಮಾಸದಲ್ಲೂ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಕಡೆಯ ಕಾರ್ತಿಕ ಸೋಮವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಹಾಗೂ ಸಂಜೆ 5 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮಗಳನ್ನು ಈ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡು ಸುಮಾರು ಒಂದು 10 to 15 ವರ್ಷಗಳ ಕಾಲದಿಂದ ಇತ್ತೀಚೆಗೆ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಅಶೋಕ್ ಕುಮಾರ್ ಅಂತ, ನಾನು ಪಕ್ಕದ ತಿಪ್ಪನಹಳ್ಳಿ ಗ್ರಾಮದವರು. ಇಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ 200 ವರ್ಷದಿಂದ ಇಲ್ಲಿ ಒಂದು ಜಾತ್ರೆ ಹಾಕ್ಕೊಂಡು ಬರ್ತಾ ಇದೆ. ಯುಗಾದಿ ಹಬ್ಬದ ಮಾರನೇ ದಿನ ಈ ಒಂದು ಕಾರ್ಯಕ್ರಮ ಇರುತ್ತೆ. ಈಗಾಗಲೇ ಈ ದೇವಸ್ಥಾನಕ್ಕೆ ನಾನು ಸೇರಿ ಈ ದೇವಸ್ಥಾನದ ಕಮಿಟಿಯಲ್ಲಿ ನಿರ್ದೇಶಕರಾಗಿದ್ದೇನೆ. ತುಂಬ 7-8 ಹಳ್ಳಿಯಿಂದ 10 ಹಳ್ಳಿಯಿಂದ ಸುಮಾರು 2,000 to 3,000 ಜನ ಇವತ್ತು ಸೇರ್ತಾರೆ. ಇಲ್ಲಿ ಈ ದೇವರ ಒಂದು ಕುಲಬಂದವರೆಲ್ಲ ಬಂಡಿಮ ಗೊತ್ತಿರ್ತಾರೆ ಅಂತಾರೆ. ಬಂಡಿಮ ಅಂತಂದರೆ ಒಂದು ಎತ್ತಿನ ಗಾಡಿ ಕಟ್ಕೊಂಡ್ಬಂದು ಪ್ರತಿ ಹಳ್ಳಿಯಿಂದ ಆಯಾ ಕುಲ ಬಂದವರು ಬಂದು ಮನೆ ಮಕ್ಕಳೆಲ್ಲ ಸೇರಿ ದೇವರಿಗೆ ಇಲ್ಲಿ 3 ರೌಂಡ್ ಹೊಡೆದೆ ಆ ಮಕ್ಕಳಿಗೆ ಮನೆ ಬೆಳಗಲಿ, ನಮ್ಮ ಕುಟುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಎಲ್ಲ ಕೇಳಿಕೊಂಡು ಹೋಗ್ತಾ ಇರೋದು ನಮ್ಮ ತಾತಂದ್ರ ಕಾಲದಿಂದ ಬಂದಿದೆ. ಸೊ ಈಗ ನಾನು ಬೆಂಗಳೂರಲ್ಲಿ ಇದ್ರೂ ಕೂಡ ಇವತ್ತು ರಜಾ ಹಾಕಿ ಬಂದು ನಮ್ಮ ಕುಟುಂಬ ಸಮೇತರಾಗಿ ನನಗೆ ಸುಮಾರು 1,000 ಜನ ಇಲ್ಲಿ ಸೇರಿ ಪ್ರಸಾದ ಎಲ್ಲರೂ ಬಂದು ಅದರಲ್ಲಿ ಪಾಲ್ಗೊಂಡು ಎಲ್ಲರೂ ಇಲ್ಲಿಂದ ಹೋಗೋದು ಪದ್ಧತಿ. ಯುಗಾದಿ ಹಬ್ಬದ ಮಾರನೇ ತಾವೆಲ್ಲ ಕೂಡ ಬಂದಿದ್ದೀರಿ, ಬಹಳ ಸಂತೋಷ. ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಹುಶಃ ಈ ಜಾಗಕ್ಕೆ ನಾನು ಚಿಕ್ಕವೀರ್ ತಿಪ್ಪೇನವರು ಇದ್ದಂಥ ಸಂದರ್ಭದಲ್ಲಿ 2000 ಇಸ್ವಿ ಅಂತ ಕಾಣುತ್ತೆ, ಅಥವಾ 2001-2 ಜ್ಞಾಪಕ ಇಲ್ಲ. ಆವಾಗ ಜೀರ್ಣೋದ್ಧಾರ ಮಾಡಿದ್ದು ಕಾರ್ಯಕ್ರಮಕ್ಕೆ ಬಂದಿದ್ದ ಜ್ಞಾಪಕ ಇದೆ ನನಗೆ. ಸುಮಾರು 24-25 ವರ್ಷ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ಇವತ್ತು ಇಲ್ಲಿ ಗೊಲ್ಲ ಸಮುದಾಯದವರು ಹೆಚ್ಚು ಭಾಗದಲ್ಲಿ ಇರತಕ್ಕಂಥ ಒಂದು ಪ್ರದೇಶ. ಮತ್ತು ಈಚೆಗೆ ಎಲ್ಲ ಕೂಡ ಸಾಕಷ್ಟು ಈ ಭಾಗದಲ್ಲಿ ಅಭಿವೃದ್ಧಿಯಾಗಿದೆ. ಸಾಕಷ್ಟು ಈ ಸಮಾಜದವರು ಬದಲಾವಣೆ ಆಗಿದ್ದಾರೆ, ಅಭಿವೃದ್ಧಿ ಆಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಕೂಡ ಸಾಕಷ್ಟು ಬದಲಾವಣೆ ನಾವು ಕಾಣ್ತಾ ಇದ್ದೀವಿ. ಹಳ್ಳಿಗಳಲ್ಲಿ
ಮೊದಲಿಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ಇವತ್ತು ಇದನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಈ ಅಭಿವೃದ್ಧಿ ಸಮಿತಿಯವರು ಮೊನ್ನೆ ಹೇಳಿದರು. ಹಾಗಾಗಿ ಅಂಥ ಸಂದರ್ಭ ಬಂದಾಗ ನನ್ನ ಕೈಲಾದಂಥ ಒಂದು ಸಹಕಾರವನ್ನು ಕೂಡ ಈ ಜೀರ್ಣೋದ್ಧಾರದ ಈ ಅಭಿವೃದ್ಧಿಗೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತೇಳಿ ಹೇಳಿ, ಮತ್ತು ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಇಷ್ಟು ಜನ ಇಲ್ಲಿ ಸೇರಿ ನಮ್ಮ ವೀರತಿಪ್ಪೇಸ್ವಾಮಿಯವರ ಅನುಗ್ರಹದಿಂದ ಎಲ್ಲರೂ ಸೇರಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇಷ್ಟೊತ್ತು ನಮ್ಮ ಮಾಜಿ ಶಾಸಕರು ಹೇಳಿದ್ದಾರೆ ಈ ದೇವಸ್ಥಾನದ ಹೇಳಿಕೆಗೆ ಏನು ಬೇಕಾದರೂ ಮಾಡೋಣ ಅಂತ. ನಾನು ಸಹ ನಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕೈಲಾದಷ್ಟು ಏನು ಬೇಕಾದ್ರೂ ಎಲ್ಲರೂ ನಿಂತ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಈ ದೇವಸ್ಥಾನನ ಇನ್ನೂ ಡೆವಲಪ್ಮೆಂಟ್ ಮಾಡಿ ಇದಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಣ. ಯಾಕೆಂದ್ರೆ ಈ ನಮ್ಮ ಈ ಏರಿಯಾದಲ್ಲಿ ಬಂಡು ಮುಳ್ಳು ಅಂತಾರೆ, అందరూ వాళ్ళే ఉండేది. దాని నుంచి మేము మీ జత చేరుకొని దేవస్థానం ఎంత కావాలంత ఇంప్రూవ్ చేయడానికి చేస్తాము. ఈ టైంలో శాసకులు చెప్పినట్ల నేను హామీ ఇస్తా ఉన్నాను. ఏం కావాలో మనం అందరూ కలిసి చేస్తాము, డెవలప్మెంట్ చేస్తాము. దీని జరిగి ఇక్కడ సముదాయ భవనం కానీ సన్నగా ఒకటి ఏదన్నా ఊర్లో కార్యక్రమాలు అయ్యేదానికి ఏం కావాలంతా చేసి అందరూ ఖుషిగా ఉండాలి. అది ఇంపార్టెంట్. ఇప్పుడు అవునా లేదు, అందరి మొక్కలను అంత నడుతా ఉండాలి. అది చాలా ಡೆವಲಪ್ಮೆಂಟ್. ಯಾಕೆಂದ್ರೆ ಇಷ್ಟು ನಗುಮುಖ ನೋಡಿ ಬಹಳ ವರ್ಷ ಆಗಿತ್ತು ನಾನು ನೋಡಿ. ನಮ್ಮ ಜನರಲ್ಲಿ ಪ್ರತಿಯೊಬ್ಬರನ್ನು ನೋಡಿ ಅಷ್ಟು ಖುಷಿಯಾಗಿ ಓಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾ. ಇದೇ ತರ ಎಲ್ಲರೂ ಸೇರಿ ವರ್ಷನೂ ಎಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ. ಇವತ್ತು ನಮ್ಮ ತಂದೆಯವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಈ ಏರಿಯಾದಲ್ಲಿ ಬಂದಾಗ ವಲಸಗಟ್ಟುಂದ್ರ ಅಂತ ಹೇಳ್ತಾ ಇದ್ರು. ಈ ವಲಸಗಟ್ಟು ಇವತ್ತು ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕಳಿಸೋಣ ಅಂತ ಹೇಳಿ ನಾನು ಈ ಮಾತನಾಡಲು ಅವಕಾಶ ಮಾಡ್ಕೊತಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನೀವೆಲ್ಲ ಸಿವಿಲ್ ಕೋರ್ಟಲ್ಲೆಲ್ಲ ಹಾಕಿ ಈ ಮನೆಗಳೆಲ್ಲ ತೆಗೆಸ್ಬೇಕು ಅಂತೇಳಿ ಏನೇನೋ ನಡೆದಿತ್ತು. ಅದೆಲ್ಲ ಈಗ ಒಂದು ಹಂತಕ್ಕೆ ನಿಂತಿದೆ. ಅದಕ್ಕೊಂದು ಸ್ಟೇ ಇತ್ತು, ಆಮೇಲೆ ಈಗ ಆಗಿದೆ. ನಾನು ಈ ಗ್ರಾಮಸ್ಥರೆಲ್ಲ ಕೃಷ್ಣಪ್ಪ ಇವರೆಲ್ಲ ಒಂದು 10 ಸಲ ಬಂದಿದ್ರು ಪಾಪ. ಇರೋರೆಲ್ಲ ನಾನು ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವ್ರು ರೆಫರ್ ಮಾಡಿದ್ದಾರೆ. DC-ಗೆ ಬಂದಿದೆ ಅದು ಆ ಫೈಲು. DC ಅವ್ರ ಹತ್ರ ಮೊನ್ನೆ ಚರ್ಚೆ ಮಾಡಿದ್ವಿ. ಅದನ್ನು ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಏನು ಸಾಧ್ಯ ಇದೆ, ಅದನ್ನು ಉಳಿಸೋದಕ್ಕೆ ಏನು ಸಾಧ್ಯ ಇದೆ ನೋಡೋಣ ಅಂತ DC ಅವರು ಮೊನ್ನೆ ಹೇಳಿದ್ದಾರೆ. ನೀವು ಬಂದಿದ್ರಲ್ಲ, DC ಅವ್ರ ಹತ್ರ ಮಾತಾಡಿದೆ ನಾನು. DC ಅವರು ಹೆಚ್ಚಿನ ಇದು ವಿಚಾರಕ್ಕೆ ಮೀಟಿಂಗ್ ಬಂದಿದ್ರು. ಅವತ್ತು ನಾನು ಹೇಳಿದೆ. ಸೊ ಅದೊಂದು ಯಾವ ರೀತಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಉಳಿಸೋದಕ್ಕೆ ಏನು ಮಾಡ್ಬೋದು ದೇವಸ್ಥಾನದ್ದು. ಮತ್ತು ನನಗೂ ಕೂಡ ಒಂದು ಆಸೆ ಇದೆ, ಆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಬೇಕು. ಅದು ಕೂಡ ಬರುವಂಥ ದಿವಸದಲ್ಲಿ ಬಹಳ ಚೆನ್ನಾಗಿದೆ. ಹಳೆಯ ದೇವಸ್ಥಾನ ಜಾಗ ಉಳಿಸೋದಕ್ಕೆ ಏನೇನೋ ಸ್ವಲ್ಪ ಏನೇನೋ ಹುಡುಕ್ತಾ ಇದ್ದೀವಿ. ಅದೀಗಾಗಲೇ ಸ್ವಲ್ಪ ಮುಂದೋಗಿದೆ. ಅದನ್ನು ಹಿಂದಕ್ಕೆ ಎಳೆಬೇಕು. ನೋಡೋಣ ಅದ್ರಲ್ಲಿ ಏನು ಸಾಧ್ಯ ಇದೆ ಕಾನೂನು ಅಡಿಯಲ್ಲಿ ಅನ್ನೋದನ್ನ ಗಮನದಲ್ಲಿಟ್ಟು, ಅದು ಕೂಡ ಯಾಕೆಂದರೆ ಬೆಟ್ಟದ ಮೇಲೆ ಯಾವ ಕಾಲಕ್ಕೂ ಮಾಡಿದ್ದಾರೆ. ಸೊ ಅದನ್ನು ಉಳಿಸುವಂಥದ್ದು, ಜೀರ್ಣೋದ್ಧಾರ ಮಾಡೋದು ಕೂಡ ಅಗತ್ಯ ಇದೆ. ಬರೋ ದಿವಸಗಳಲ್ಲಿ ಅದ್ರ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ. ದೇವಸ್ಥಾನಕ್ಕೆ ಆಸ್ತಿನ ಯಾರಿಗೂ ಕೊಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತೀನಿ. ಅದು ಆಮೇಲೆ ಬೆಳಿಗ್ಗೆನೆ ಕಿಟ್ಟಣ್ಣವ್ರು ಫೋನ್ ಮಾಡಿ ಹೇಳಿದ್ರೆ ಏನು ಕೈಯಂತಪ್ಪ ನೀವು ಫೋನೇ ಪೋವಲ್ಲ ಅಂತ. ಅವ್ರನ್ನ ನನಗೆ ನೆನೆಸ್ಕೊಳ್ತೀನಿ. ಅವ್ರಿಗೆ ಆಗಲ್ಲ ಕಾಲಾಗೋದಕ್ಕೆ. ಆದ್ದರಿಂದ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ತಮ್ಮೆಲ್ಲರ ಬಗ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ.